ಬೇಕಾಗಿರುವಂಥ 2 ರೆಸಿಪೀಸ್ನ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾನು ಮಹಾಶಿವರಾತ್ರಿ ಫಾಸ್ಟಿಂಗ್ ಇರ್ತೀವಲ್ಲ, ಅದಕ್ಕೆ ಬೇಕಾಗಿರುವಂಥ 2 ರೆಸಿಪೀಸ್ನ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಫಸ್ಟ್ ರೆಸಿಪಿ ಬಂದು ಅವಲಕ್ಕಿ ಚಿತ್ರಾನ್ನ. ಇದು ಎಲ್ಲ ಸೇಮ್ ಇರುತ್ತೆ. ಏನು ಅಂದರೆ ನಾನು 1 ಕಪ್ ಅವಲಕ್ಕಿ ತೊಗೊಂಡ್ರೆ ಇನ್ನೊಂದು ಕಪ್ಪು ತುರಿದಿರೋ ಅಂತ ಸೌತೆಕಾಯಿ ಇದನ್ನು ತಗೊಂಡಿದ್ದೇನೆ. ಒಟ್ಟು ತೆಗೆದು ತುರ್ಕೋಬೇಕಿದೆ ಇದಕ್ಕೆ. ಆ್ಯಂಡ್ 1-2 ಟೈಮ್ಸ್ ತೊಳೆದಾದ್ಮೇಲೆ ಜಸ್ಟ್ ಈ ಸೌತೆಕಾಯಿ ನೀರಲ್ಲೇ ನೆನೆಸಿದ್ರೆ ಆಯಿತು. ಮಾಯಿಶ್ಚರೈಸರ್ ಆಗಿ ಮೆತ್ತಗೆ ಇರುತ್ತೆ, ಗಟ್ಟಿ ಏನಿರಲ್ಲ. ಆ್ಯಂಡ್ ಮಾಮೂಲಿ ಒಗ್ಗರಣೆನೇ ಹಾಕ್ಕೊಳ್ತೇನೆ. ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡೋದು ಮರ್ತಿದ್ದೇನೆ, ನಾನು ಒಗ್ಗರಣೆ ಹಾಕ್ತಾ ಇರೋದು. ಸೊ ಇಷ್ಟು ಮಾತ್ರ ಇದೆ, ಅದನ್ನೇ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇದು ಮಾತ್ರ ಆಗಿರುತ್ತೆ. ಉಪ್ಪು ಖಾರ ಎಲ್ಲ ಸರಿಯಾಗಿ ಸಿಗುತ್ತೆ. ಸೌತೆಕಾಯಿಗೆ ಉಪ್ಪು ಖಾರ ಸಿಗ್ತಾ ಇದ್ದರೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಕಾಮೆಂಟಲ್ಲಿ ತಿಳಿಸ್ಕೊಡಿ ಹೇಗೆ ಬಂದಿದೆ ಅಂತ. ಆ್ಯಂಡ್ ಹೈಡ್ರೇಷನ್ನು ಕೊಡುತ್ತೆ ಇದು ಸೌತೆಕಾಯಿ ಇರೋದ್ರಿಂದ, ಫುಲ್ ಹೈಡ್ರೇಟ್ ಇರುತ್ತೆ ಬಾಡಿ. ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಸಬ್ಬಕ್ಕಿ ಉಪ್ಪಿಟ್ಟು ಆ್ಯಂಡ್ ಸಾಬುದಾನ ಉಪ್ಪಿಟ್ಟು ಅಂತಾರಲ್ಲ ಅದೇ. ಇದರಲ್ಲಿ ನಾನು ಸೇಮ್ ಇದರಲ್ಲಿ ತಗೊತಾ ಇದ್ದೇನೆ ಮಾಮೂಲಿ ಒಗ್ಗರಣೆ. ಇದಕ್ಕೆ ನಾನು ಆಲೂಗಡ್ಡೆ ಹಾಕ್ಕೊತಾ ಇದ್ದೇನೆ. ಆಲೂಗಡ್ಡೆ ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ. ಸೊ ಇದು ಬಂದು ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಸಣ್ಣಕ್ಕೆ ಹಚ್ಕೋಬೇಕಿದೆ. ದಪ್ಪ ಹಚ್ಕೊಂಡ್ರೆ ಅದು ಒಂದು ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ನಿಮ್ಮ ಕಂಫರ್ಟ್ ಹೆಂಗಿದ್ರೆ ಹಂಗೆ ಹಾಕ್ಕೊಳ್ಳಿ. ನಾನು ಮತ್ತು ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ. ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿದ್ದೇನೆ. ಆ್ಯಂಡ್ ಇದು ಒಂದು ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳುತ್ತಲ್ಲ ಆಲೂಗಡ್ಡೆ ಇದು ಎಲ್ಲ, ಇದನ್ನು ಒಂದು ಸ್ವಲ್ಪ ಬೇಯಕ್ಕೆ ಇಟ್ಟು. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ನಾನು ಸಬ್ಬಕ್ಕಿಗೆ ಒಂದು ಸ್ವಲ್ಪ ಹುರಿದಿರುವಂಥ ಕಡಲೆ ಬೀಜ ಪುಡಿ, ಫುಲ್ ಒಂದು ಸ್ವಲ್ಪ ಪೀಸ್ ಆದರೆ ಸಾಕು. ಜಸ್ಟ್ ಒಂದು ಮಿಕ್ಸಿಗೆ ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ಅದು ನಾನು ಈಗ ಮಾಡಿರೋ ರೆಸಿಪಿಲಿ ಒಂದು ಸ್ವಲ್ಪ ಜಾಸ್ತಿನೇ ನುಣ್ಣಗಾಗಿದೆ. ನೀವು ಒಂದು ಸ್ವಲ್ಪ ತರಿ ಆಗಿದ್ದರೆ ಸಾಕು ಅದು. ಆ್ಯಂಡ್ ಇಲ್ಲಿ ಸಬ್ಬಕ್ಕಿನ ನಾನು ಚೆನ್ನಾಗಿ ತೊಳೆದು 6 hours ನೆನೆಸಿಟ್ಕೊಂಡಿದ್ದೇನೆ. ನೆನೆಸಿಡೋಕ್ಕೆ ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹೆಚ್ಚಾಗಿ ಹಾಕಬೇಕಾಗಿಲ್ಲ. ಜಾಸ್ತಿ ಹೆಚ್ಚಾಗಿ ಹಾಕಿದ್ರೆ ಅದು ತುಂಬ ಮೆತ್ತು ಬಂದು ಸ್ಟಿಕ್ಕಿ ಆಗೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಷ್ಟೇ, ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊತೇನೆ. ಸ್ವಲ್ಪ ಸುಮ್ಮನೆ ಹಾಗೆ ನೀರು ಉದಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇವೆರಡರಲ್ಲಿ ಆದಿಯಾಗೆ ಸಬ್ಬಕ್ಕಿ ಇಷ್ಟ ಆಯಿತು, ತುಂಬಾ ಇಷ್ಟಪಟ್ಟು ತಿನ್ನಲಿ ಇದನ್ನು. ಆ್ಯಂಡ್ ನೀವು ಟ್ರೈ ಮಾಡಿ ನೋಡಿ. ಹಬ್ಬಕ್ಕೆ ಇದು ಏನು ಬಾಯ್ಲ್ಡ್ ಏನು ಇರಲ್ಲ, ಜಸ್ಟ್ ಸೋಕ್ ಮಾಡಿ ತಿನ್ನೋದ್ರಿಂದ ಹಬ್ಬಕ್ಕೆ ಇದು ತಿನ್ಬೋದು. ಉಪವಾಸ ಇರೋರು ಇದನ್ನು ತಿನ್ಕೋಬೋದು. ಆ್ಯಂಡ್ ಈ ಉಪವಾಸಕ್ಕೂ ಈ ಶಿವರಾತ್ರಿಗೂ ಉಪವಾಸಕ್ಕೂ ತುಂಬಾ ಕನೆಕ್ಷನ್ ಇದೆ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ತಿಳಿಸ್ಕೊಡ್ತೇನೆ. ಈಗ ಸದ್ಯಕ್ಕೆ ಈ 2 ರೆಸಿಪೀಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ. ಇನ್ನಷ್ಟು ವೀಡಿಯೋಸ್ ನಾನು ಮಾಡಬೇಕು ಅಂದರೆ ನಿಮ್ಮ ಸಬ್ಸ್ಕ್ರೈಬ್ ಆಗಿದ್ರೇ ನನಗೆ ಮೋಟಿವೇಶನ್ ಸಿಗುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ವೀಡಿಯೋಸನ್ನು ತಿಳಿಸ್ಕೊಡಿ. ಇದಾಗಿತ್ತು 2 ರೆಸಿಪೀಸ್. ನೋಡಿದ್ರೆ ಹೇಗಿತ್ತು ರೆಸಿಪೀಸ್, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಾರೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ. ಆ್ಯಂಡ್ ಇದಾಗಿತ್ತು ನನ್ನ 2 ರೆಸಿಪೀಸ್. ನೆಕ್ಸ್ಟ್ ಟೈಮ್ ಶಿವರಾತ್ರಿ ಬ್ಲಾಗಲ್ಲಿ ಸಿಗ್ತೇನೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದಾಗಿತ್ತು ಇವತ್ತಿನ ಶಿವರಾತ್ರಿ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ವೀಡಿಯೋಗೋಸ್ಕರನೇ ಸಾಕಷ್ಟು ಎಫೆಕ್ಟ್ಸ್ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.